ಹಲೋ ಗೈಸ್, ಎಡಿಕೇಶನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು, ನಾನು ಚಿಕನ್ ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೇನೆ. ಇಲ್ಲಿ 2 ಪೀಸಸ್ ಇತ್ತು ದೊಡ್ಡದು, ಆದರೆ ನಾನು ಒಂದೇ ಪೀಸ್ ಮಾಡ್ತಿದ್ದೇನೆ. ಇನ್ನೊಂದು ಪೀಸಲ್ಲಿ ಇನ್ನೊಂದು ರೆಸಿಪಿ ಶೇರ್ ಮಾಡುವಂತ. ಇದು ಸಿಂಪಲ್ಲಾಗಿ ಎಂಥ ಅದಕ್ಕೆ ಜಾಸ್ತಿ ಏನು ಹಾಕ್ಲಿಕ್ಕಿಲ್ಲ, ಬೇಗನೆ ಆಗುತ್ತೆ ಇದು ಮಾಡಿ. ಸೊ ಸ್ಪೆಷಲ್ ಏನಿಲ್ಲ, ಕ್ವಿಕ್ ರೆಸಿಪಿ ಇದು. ಸೊ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಮೆಣಸಿನ ಹುಡಿ ತೊಗೊಂಡಿದ್ದೇನೆ, ಖಾರದ ಪುಡಿ. ಸೊ ಇದರಲ್ಲಿ ನಾನು ಉಪ್ಪು ಮಿಕ್ಸ್ ಮಾಡಿ ಇಟ್ಟಿದ್ದೆ ಲಾಸ್ಟ್ ಟೈಮ್ ಮಾವಿನ ಹಣ್ಣು ತಿನ್ನಲಿಕ್ಕಂತ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೇನೆ. ಇದರಲ್ಲಿ ಉಪ್ಪು ಕೂಡ ಉಂಟು ಮಿಕ್ಸ್ ಆಗಿ. ಸೊ ನೀವು ಉಪ್ಪು ಸಪ್ರೇಟ್ ಹಾಕಿ. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಿದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಪೌಡರ್ ಮತ್ತು ಸ್ವಲ್ಪ ಕರಿಮೆಣಸಿನ ಪೌಡರ್. ನೀವು ಖಾರ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ಮತ್ತು ಸ್ವಲ್ಪ ಅರಿಶಿನ ಹುಡಿ. ನಿಮ್ಮ ಹತ್ರ ಮೊಸರಿದ್ರೆ ಸ್ವಲ್ಪ ಮೊಸರು ಕೂಡ ಹಾಕ್ಬೋದು. ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 2-3 ಸ್ಪೂನು ಮೊಸರು ಹಾಕ್ಬೋದು. ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ತಿದ್ದೇನೆ. ಮೊಸರು ಹಾಕಿದರೆ ಲೆಮನನ್ನು ಸ್ಕಿಪ್ ಮಾಡ್ಬೋದು, ಯಾಕಂದರೆ ಕೆಲವೊಮ್ಮೆ ಮೊಸರು ಕೂಡ ಹುಳಿ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿ ಹಾಕ್ಬೋದು, ಯಾವುದು ಬೇಕದು. ಇನ್ನು ಈ ಪೀಸಿಗೆ ಒಳ್ಳೇದು ಮಾಡಿ ಕಟ್ ಹಾಕಬೇಕು. ಸೊ ಡೀಪಾಗಿ ಕಟ್ ಮಾಡಬೇಕು, ಆಗ ಮಸಾಲ ಚೆನ್ನಾಗಿ ಅದಕ್ಕೆ ತಾಗುತ್ತೆ. ಇಲ್ಲದಿದ್ದರೆ ಅದು ಅದರಲ್ಲಿ ಎಲುಬಿರಲ್ಲ, ಹಾಗಾಗಿ ಇದು ಮಾಂಸನೇ, ಅಷ್ಟು ತಿನ್ನಲಿಕ್ಕೆ ಟೇಸ್ಟ್ ಆಗಲ್ಲ. ನೀವು ಮಸಾಲ ಒಳ್ಳೆಯದಾಗಿ ಹಾಕಿ ಮ್ಯಾರಿನೇಷನ್ ಮಾಡಿಟ್ರೆ ಮಾತ್ರ ಇದು ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ಸೊ ಇದಕ್ಕೆ ನಾನು ಒಳ್ಳೇದು ಮಾಡಿ ಮಸಾಲ ಹಾಕಿದ್ದೇನೆ, ನೋಡ್ಬೋದು. ನಾನು ಮಾತ್ರ ವಿಡಿಯೋ ಮಾಡುವಾಗ ಅದು ಕ್ಲಿಪ್ ಬರಲಿಲ್ಲ. ಸೊ ಜಸ್ಟ್ ಆ ಮಸಾಲೆ ಅಂತ ಮಿಕ್ಸ್ ಮಾಡಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕಿದ್ದಷ್ಟೇ. ಸೊ ಇದಕ್ಕೆ ಸ್ವಲ್ಪ ಮೇಲಿಂದ ನಾನಿಲ್ಲಿ ಎಳ್ಳನ್ನು ಹಾಕ್ತಿದ್ದೇನೆ, ಬಿಳಿ ಎಳ್ಳು. ಇನ್ನು ಇದನ್ನು ಮ್ಯಾರಿನೇಷನಿಗೆ ಇಡಬೇಕು 1-2-3 ಗಂಟೆ. ಸೊ 2-3 ಗಂಟೆ ಆಗಿದೆ. ಸೊ ಇನ್ನು ನಾನಿಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ, ಇಷ್ಟು ಎಣ್ಣೆ ತಗೊಂಡ್ರೆ ಸಾಕು. ಸೊ ಇದನ್ನೇ ಒಳ್ಳೇದು ಮಾಡಿ ಸ್ಪ್ರೆಡ್ ಮಾಡುವ. ಇನ್ನು ನಾನು ಮಸಾಲ ಹಾಕಿಟ್ಟಂತಹ ಚಿಕನ್ ಪೀಸನ್ನು ಹಾಕ್ತೇನೆ. ಇದನ್ನು ಮಾತ್ರ ಸ್ಲೋ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡಬೇಕು, ಯಾಕಂದರೆ ಈ ಪೀಸ್ ಕುಕ್ ಆಗಲಿಕ್ಕೆ ತುಂಬ ಟೈಮ್ ತಾಗುತ್ತೆ. ನಿಮಗೆ ಬೇಕಾದರೆ ಸಪ್ರೇಟ್ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೂಡ ಅದನ್ನು ಹಾಗೆ ಫ್ರೈ ಮಾಡ್ಬೋದು. ಸೊ ಇದನ್ನು ನಾನು ಇನ್ನೊಂದು ಸೈಡ್ ಹಾಕ್ತೇನೆ. ಇದು ಕುಕ್ ಆಗಲಿಲ್ಲ, ಆದರೂ ಕೂಡ ನಾನು ಅದನ್ನು ಆಚೆ ಈಚೆ ಮಾಡಿ ಹಾಕ್ತಿದ್ದೇನೆ.
ಇಲ್ಲಿ ಮಸಾಲದ್ದಂತ ನೀರಿತ್ತು, ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ ಕುಕ್ ಆಗಲಿಕ್ಕೆ. ಸೊ ಇದೀಗ ಒಳ್ಳೆಯದಾಗಿ ಫ್ರೈ ಆಗಿದೆ. ಇನ್ನಿದನ್ನು ಸ್ವಲ್ಪ ನಾನು ಡೈರೆಕ್ಟ್ ಫ್ಲೇಮಲ್ಲಿ ಇಡ್ತೇನೆ, ಆಗ ಸ್ವಲ್ಪ ನಿಮಗೆ ಗ್ರಿಲ್ಲದ್ದು ಇಫೆಕ್ಟ್ ಬರುತ್ತೆ, ಅಂದರೆ ಆ ತಂದೂರಿ ಇಫೆಕ್ಟ್. ಸೊ ಎರಡು ಸೈಡ್ ಕೂಡ ಹಾಗೆಯೇ ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇಡ್ತೇನೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದು ತುಂಬ ಸಿಂಪಲ್ಲಾಗಿ ಬೇಗನೆ ಆಗ್ತದೆ ರೆಸಿಪಿ. ನೀವು ಸ್ವಲ್ಪ ಪೀಸನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿದರೆ ಬೇಗ ಕುಕ್ ಆಗುತ್ತೆ. ಸ್ವಲ್ಪ ದೊಡ್ಡದು ಪೀಸಾಗಿ ಇಟ್ಟರೆ ಕುಕ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗುತ್ತೆ ಅಷ್ಟೇ. ಮತ್ತು ಬೇರೆ ಏನಿಲ್ಲ ಇದಕ್ಕೆ ಸ್ಪೆಷಲ್ ಮಾಡಲಿಕ್ಕೆ, ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಸೊ ನಾನೀಗ ಇದನ್ನು ನೋಡ್ತೇನೆ ಕುಕ್ ಆಗಿದೆಯಾ ಅಂತ. ಸೊ ನೋಡ್ಬೋದು ಒಳ್ಳೆಯದಾಗಿ ಕುಕ್ ಆಗಿದೆ. ಇದು ಬಿಸಿ ಬಿಸಿ ಇರುವಾಗನೇ ತಿನ್ನಲಿಕ್ಕೆ ಒಳ್ಳೆಯದು. ಟೇಸ್ಟ್ ಅಂತೂ ಸಖತ್ತಾಗಿ ಇದೆ. ಸೊ ಇವತ್ತಿನ ಈ ಚಿಕನ್ ಬ್ರೆಸ್ಟ್ ಪೀಸ್ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೊಂದು ಹೆಲ್ದಿ ರೆಸಿಪಿ. ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.